ಓಕೆ, ಇದು ನಮ್ಮ ಅಭಿಯಾನಕ್ಕೆ ಬೆಂಗಳೂರಿನಲ್ಲಿ ಸಿಕ್ತಿರುವಂತ ರೆಸ್ಪಾನ್ಸ್. ಇನ್ನು ನಾವು ನೇರವಾಗಿ ಗಣಿ ಜಿಲ್ಲೆ ಬಳ್ಳಾರಿಗೆ ಹೋಗೋಣ. ಜಲವೇ ಜೀವನ ಭತ್ತದರಲ್ಲಿ ಬದುಕು ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ನೀರಿಲ್ಲದೆಡೆಗೆ ನೀರು ಘೋಷವಾಕ್ಯದೊಂದಿಗೆ ಅಭಿಯಾನ ಇದು. ಬಳ್ಳಾರಿಯಲ್ಲಿ ಜಲವೇ ಜೀವನ ಅಭಿಯಾನಕ್ಕೆ ಇದೀಗ ಚಾಲನೆ ನೀಡಲಾಗಿದೆ. ವಿಸ್ತಾರ ನ್ಯೂಸ್ ಅಭಿಯಾನಕ್ಕೆ ಜಿಲ್ಲಾಧಿಕಾರಿಯಿಂದ ಇದೀಗ ಚಾಲನೆಯನ್ನ ನೀಡಲಾಗ್ತಾ ಇದೆ. ನೀರು ಮನೆಗೆ ಬರುತ್ತಿದ್ದಂತೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಜನರು. ಇವತ್ತು ಹಬ್ಬ, ಹೀಗಾಗಿ ಹಬ್ಬ ಆಚರಣೆ ಮಾಡೋ ಬದಲು ಜನರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ಹೀಗಾಗಿ ನೀರಿಲ್ಲದ ಕಡೆ ನಾವು ನೀರನ್ನ ತಲುಪಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಈ ನಿಜವಾಗ್ಲೂ ಹೇಳಬೇಕಾದ್ರೆ ಇದು ಒಂದು ಬಹಳ ಒಳ್ಳೆಯ ಒಂದು ಸಂಗತಿ. ಯಾಕೆಂದರೆ ಈ ವರ್ಷ ಈ ಬೇಸಿಗೆ ಕಾಲದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ದಾನಿಗಳು ಹಾಗೂ ವಿಸ್ತಾರ ನ್ಯೂಸ್ ಚಾನೆಲ್ ವತಿಯಿಂದ ಈ ಒಂದು ಒಳ್ಳೆ ಜಲವೇ ಜೀವನ ಅಂತ ಒಂದು ಇನಿಷಿಯೇಟಿವ್ ತಗೊಳ್ಳಾಗಿದೆ. ಇದರಿಂದ ಸುಮಾರು ಜನಕ್ಕೆ ಬೆನಿಫಿಟ್ ಆಗುತ್ತೆ. ಹಾಗೂ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಮತ್ತು ನಮ್ಮ ವಿಸ್ತಾರ ನ್ಯೂಸ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ಇನ್ನೂ ಜಾಸ್ತಿ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಹಾಗೂ ಮಾಧ್ಯಮದಲ್ಲಿ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಆದಷ್ಟು ಈ ಒಂದು ಸಮಸ್ಯೆಯನ್ನು ಓಕೆ, ಇನ್ನು ಬಳ್ಳಾರಿಯಲ್ಲಿ ಹೇಗಿದೆ ರೆಸ್ಪಾನ್ಸ್, ಎಲ್ಲದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಜಲವೇ ಜೀವನ ಅಭಿಯಾನಕ್ಕೆ ಇದೀಗ ಬಳ್ಳಾರಿಯಲ್ಲೂ ಕೂಡ ಚಾಲನೆ ನೀಡಲಾಗಿದೆ. ಹೇಗಿದೆ ರೆಸ್ಪಾನ್ಸ್, ಜನ ಏನ್ ಹೇಳ್ತಾರೆ, ಮಾತಾಡ್ಸಿ ಅವರನ್ನ. ಆಯ್ತು ನೋಡ್ರಿ, ಎಸ್, ಸಂಪರ್ಕ ಸಾಧ್ಯ ಆಗ್ತಲ್ಲ. ಒನ್ಸ್ ಅಗೇನ್ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಬಳ್ಳಾರಿಯಲ್ಲೂ ಕೂಡ ಅದ್ಭುತವಾದ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವತ್ತು ಹಬ್ಬ ಆಚರಣೆ ಮಾಡ್ಬೇಕು, ಒಂದ್ ಕಡೆ ನೀರಿಲ್ಲ, ಏನ್ ಮಾಡ್ಬೇಕು, ಸಹಜವಾಗಿ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಈ ಒಂದು ಅಭಿಯಾನದಿಂದ ಸಾಕಷ್ಟು ಜನರಿಗೆ ನೀರು ಸಿಗ್ತಾ ಇದೆ, ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಜನರನ್ನ ಮಾತಾಡಿಸಿದ್ವಿ. ವಿಸ್ತಾರ ನ್ಯೂಸ್ಗೆ ಧನ್ಯವಾದವನ್ನ ಹೇಳ್ತಾ ಇದ್ವಿ. ಬರೀ ನೀರಿಲ್ಲ ಅಂತ ನೀವು ಎಲ್ಲಾ ಕಡೆ ಸುದ್ದಿಯನ್ನ ಪ್ರಸಾರ ಮಾಡ್ತಿದ್ವಿ, ಆದ್ರೆ ಈಗ ನಾವು ನೀರನ್ನ ಕೊಡ್ತಾ ಇದೀವಿ. ಈ ಒಂದು ಅಭಿಯಾನಕ್ಕೆ ಎಲ್ಲರೂ ಕೂಡ ಅಂದ್ರೆ ಧನ್ಯವಾದವನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಜನ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಾವು ನೇರವಾಗಿ ಕಲಬುರಗಿಗೆ ಹೋಗೋಣ. ಕಲಬುರಗಿಯಲ್ಲಿ ಈಗ ಈ ಒಂದು ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಅಲ್ಲಿ ಹೇಗಿದೆ ರೆಸ್ಪಾನ್ಸ್, ವಿಶ್ವಕುಮಾರ್? ಖಂಡಿತ ಏನಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಹೆಬ್ಬಾಗಿಲು ಅನ್ಸ್ಕೊಂಡಿರ್ತಕ್ಕಂತಹ ಕಲಬುರಗಿಯಲ್ಲಿ ಕಳೆದ 4 ದಿನದಿಂದಲೂ ಸಹ 40ರಿಂದ 45% ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಾ ಇರ್ತಕ್ಕಂಥದ್ದು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ನೀರಿನ ದಾಹ ತೀರಾ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇವತ್ತಿನಿಂದ ಜಲವೇ ಜೀವನ ಅನ್ನೋಂಥ ಒಂದು ಅಭಿಯಾನವನ್ನ ವಿಸ್ತಾರ ನ್ಯೂಸ್ ಮಹಾ ಅಭಿಯಾನವನ್ನ ಆರಂಭ ಮಾಡಿರ್ತಕ್ಕಂಥದ್ದು. ಈ ಒಂದು ಅಭಿಯಾನಕ್ಕೆ ಈಗಾಗಲೇ ಕಲಬುರಗಿಯ 4 ಸಂಸ್ಥೆಗಳು ನಮ್ಮ ವಿಸ್ತಾರ ನ್ಯೂಸ್ನೊಂದಿಗೆ ಕೈ ಜೋಡಿಸಿರ್ತಕ್ಕಂಥದ್ದು. ಒಂದು 4 ಚಕ್ರದ ತಂಡ ಮತ್ತು ಅಮ್ಮ ಬಳಗ, ಲಿಂಗಾಯತ ವೀರಶೈವ ಮಹಾಸಭಾ ಸಂಘಟನೆ ಹಾಗೂ ಛತ್ರಬಂಡಿಯನ್ನ ಸಂಸ್ಥೆಯು ಸಹ ಇವತ್ತು ನಮ್ಮ ಜೊತೆ ಕೈಯನ್ನ ಜೋಡಿಸಿರ್ತಕ್ಕಂಥದ್ದು. ಕಲಬುರಗಿಯ ಹಲವು ಭಾಗಗಳಲ್ಲಿ ಈಗಾಗಲೇ ಅವರು ಸ್ವತಃ ನೀರಿನ ಟ್ಯಾಂಕರ್ಗಳನ್ನ ಸರಬರಾಜನ್ನ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ನೀರನ್ನ ತೆಗೆದುಕೊಳ್ಳೋದಕ್ಕೂ ಸಹ ಜನರು ಸಾಕಷ್ಟು ಮುಗಿ ಬಿದ್ದಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆಗೆ ನೀರನ್ನ ಸರಬರಾಜು ಮಾಡ್ತಿರ್ತಕ್ಕಂಥವ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಜೊತೆಗೆ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಜನರೇನು ನೀರನ್ನ ತೆಗೆದುಕೊಂಡಿದ್ದಾರೆ ಅವರನ್ನು ಮಾತಾಡ್ಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅನ್ನೋದು. ಸರ್, ನೀರನ್ನ ನೀವು ಸರಬರಾಜು ಮಾಡ್ತಾ ಇದ್ರಿ ಉಚಿತವಾಗಿ, ಏನ್ ಹೇಳ್ತೀರಿ ಸರ್? ಕಲಬುರಗಿ ಜಿಲ್ಲೆಯಲ್ಲಿ ಈಗಾಗಲೇ ಬಹಳ ಬರಗಾಲ ಬಂದಿದ್ದು, ಬಿಸಿಲುನಾಡು ಕಲಬುರಗಿಗೆ ಬಹಳ ನೀರಿನ ಅಭಾವ ಇದ್ದ ಕಾರಣ ವಿಸ್ತಾರ ನ್ಯೂಸ್ ಅವರ ಜಲವೇ ಜೀವನ ಅಭಿಯಾನಕ್ಕೆ ಇಂದು ಕಲಬುರಗಿ ಜಿಲ್ಲೆಯ ಭಾರತ್ ಕಾಲನಿಗೆ ನೀರು ತಂದಿದ್ದು ತಮ್ಮೆಲ್ಲರಿಗೂ ಅಭಿನಂದನೆಗಳು. ಹಾಗೆ ಇಲ್ಲಿ ಇನ್ನೊಬ್ರು ಇದ್ದಾರೆ, ಅಮ್ಮ ಬಳಗ ಸಂಸ್ಥೆಯು ಸಹ ಇದೆ, ಅವರನ್ನು ಮಾತಾಡ್ತಾ ಹೋಗ್ತೀನಿ. ಯಾಕಂತಂದ್ರೆ ಈ ಒಂದು ಜಲವೇ ಜೀವನ ಅಭಿಯಾನಕ್ಕೆ ಅವರು ಸಹ ಕೈಯನ್ನ ಜೋಡಿಸಿರ್ತಕ್ಕಂಥದ್ದು. ಸರ್, ಏನ್ ಹೇಳ್ತೀರಿ? ಸರ್, ನಾವು ಅಮ್ಮ ಬಳಗ ವತಿಯಿಂದ ಸಂಘಟನೆಯಿಂದ ಇದ್ದೀವಿ. ಇವಾಗ ನಾವು ಸಮಾಜ ಸೇವೆ ಅಂತ ಮಾಡ್ತಾ ಇದ್ದೀವಿ. ಹಾಗೆಯೇ ನಾವು ಇವಾಗ ನೀರಂತ ಸಮಸ್ಯೆಯನ್ನು ಬಂದಿತ್ತು, ಹಾಗಾಗಿ ನಾವು ಅಮ್ಮ ಬಳಗ ವತಿಯಿಂದ ಹಾಗೂ 4 ಚಕ್ರ ತಂಡ ವತಿಯಿಂದ ಹಾಗೆ ಇನ್ನು ತಂಡದ ಜೊತೆ ಸೇರಿಕೊಂಡು ನಾವು ನೀರನ್ನು ಸರಬರಾಜು ಮಾಡಿದ್ದೀವಿ. ಹಾಗೂ ಮುಂದಿನ ಸಮಸ್ಯೆ ಅಂತ ಬಂದರೆ ಹಾಗೆ ಮಾಡ್ತೀವಿ. ಅದಕ್ಕೆ ಇದರ ನೀರಿನ ಬಂದ ಜಿಲ್ಲಾಧಿಕಾರಿಗಳನ್ನು ಸಂಬಂಧಪಟ್ಟಂಥ ಸ್ವಲ್ಪ
ನಿಗಾವನ್ನು ಮಾಡುವಂತೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಹೀಗೆ ಏನಂತಂದ್ರೆ ಈ ಭಾಗದ ಜನರು ಏನು ನೀರಿಗಾಗಿ ಪರಿತಪಿಸ್ತಾ ಇದ್ರು, ಇವತ್ತು ನೀರನ್ನು ಸಹ ಪಡೆದಿದ್ದಾರೆ. ಯಾಕೆಂತಂದ್ರೆ ಇವತ್ತು ಯುಗಾದಿ ಹಬ್ಬ, ಮನೆಯಲ್ಲಿ ಒಂದ್ ಕಡೆ ಹಬ್ಬದ ಆಚರಣೆ ಇದ್ರೆ ಮತ್ತೊಂದು ಕಡೆ ನೀರಿನ ಒಂದು ಸಮಸ್ಯೆ ಇದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಹಬ್ಬದ ಸಂದರ್ಭದಲ್ಲಿ ನೀರನ್ನ ಬಂದಿರತಕ್ಕಂಥದ್ದು. ಸ್ಥಳೀಯರು ಏನು ಹೇಳ್ತಾರೆ ಅನ್ನೋದನ್ನ ಮಾತಾಡ್ಸೋಣ. ಅಮ್ಮ, ಇವತ್ತು ಹಬ್ಬ ಇದೆ, ಇವತ್ತು ನೀರಿನ ಸಮಸ್ಯೆನೂ ಇತ್ತು, ಇವತ್ತು ನಿಮ್ಮ ಮನೆಗೆಲ್ಲ ಟ್ಯಾಂಕರ್ ಬಂದಿದೆ, ನೀರೆಲ್ಲ ಸಿಗ್ತಾ ಇದೆ, ಏನು ಹೇಳ್ತೀರಮ್ಮ? ನಮ್ಮ ಭಾರತ್ ಕಾಲೋನಿಯಲ್ಲಿ ನೀರಿನ ವ್ಯವಸ್ಥೆ ಭಾಳ ತುಂಬ ಕಷ್ಟ ಆಗಿದೆ. ಬೋರ್ವೆಲ್ಗಳೆಲ್ಲ ಬತ್ತಿ ಹೋಗಿವೆ. ಇಂಥದ್ರಲ್ಲಿ ವರ್ಷದ ಮೊದಲನೇ ಹಬ್ಬ ಯುಗಾದಿ ಎಂದು ನಮ್ಮ ಸಹೋದರರಾದ ಭಾರತ್ ಕಾಲೋನಿಯ ನಮ್ಮ ಸಹೋದರರಾದ ಆನಂದ್ ಹರ್ಸೂರ್ ಅವರು ನಮಗೆ ನೀರನ್ನು ಪೂರೈಸಿದ್ದಾರೆ. ಧನ್ಯವಾದಗಳು. ಹಾಗೂ ವಿಸ್ತಾರ ನ್ಯೂಸ್ ಚಾನೆಲ್ದವರಿಗೂ ಧನ್ಯವಾದಗಳು. ಹಾಗೆಯೇ ದಿನಾಲೂ ನೀರು ಕಳಿಸಿದರೆ ನಮಗೆ ತುಂಬ ಉಪಯುಕ್ತವಾಗುತ್ತದೆ. ನಮಗೆ ಅದೇ ಅದ ರೀ ಪ್ರಾಬ್ಲಮ್ಮು. ಏನಿಲ್ಲ, 8-10 ದಿನ ಆಯಿತು ನೀರು ಇಲ್ಲ. ಇವತ್ತು ನೀರು ಬಂದಿದ್ದಕ್ಕೆ ಸರ್ ಒಳ್ಳೇದಾಯಿತು. ಇದಿಷ್ಟು ಭಾಳ ಖುಷಿಯಾಗಿದೆ ಸರ್ ನಮಗೆ. ಹಬ್ಬ ಎಲ್ಲ ಮನೆಯಾಗೆಲ್ಲ ಬಿಟ್ಟು ಬಂದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.